ಪ್ರಿಯ ಮಾಯಿ ಮಕ್ಕಳೇ, ನಿಮ್ಮೆಲ್ಲರಿಗೂ ಒಂದು ಜ್ಞಾನವನ್ನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಇದು ಮಾಯಿ ನನಗೆ ಕೊಟ್ಟಿರುವಂತಹ ಜ್ಞಾನ. ಇವತ್ತು ನಿಮ್ಮೆಲ್ಲರ ಜೊತೆಯಲ್ಲೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಎಷ್ಟೋ ಜನ ಈ ಗ್ರೂಪಲ್ಲಿ ನಿಮ್ಮ ಫೈನಾನ್ಷಿಯಲಿ ಸಮಸ್ಯೆಗಳಿಗೆ ಬಂದಿದ್ದೀರಾ, ಕೆಲವರು ಆರೋಗ್ಯ ಸಮಸ್ಯೆಗಳಿಗೆ ಬಂದಿದ್ದೀರಾ, ಕೆಲವರು ಎಮೋಷ್ನಲಿ ಸಮಸ್ಯೆಗಳಿಗೆ ಬಂದಿದ್ದೀರಾ. ಸೊ ಯಾರದು ತಪ್ಪಲ್ಲ, ಆದರೆ ಇದೆಲ್ಲವನ್ನ ಬಿಟ್ಟು ಕೆಲವರು ಆಧ್ಯಾತ್ಮಿಕವಾಗಿ ನಾನು ಮುಂದುವರಿಬೇಕು, ಆಧ್ಯಾತ್ಮಿಕವಾಗಿ ನಾನು ಸಾಕ್ಷಾತ್ಕಾರವನ್ನು ಹೊಂದಬೇಕು, ಸ್ಪಿರಿಚುವಲಿ ಯಾವುದೋ ಒಂದು ಸ್ಟೆಪ್ಪು ಎನ್ಲೈಟ್ಮೆಂಟ್ ಆಗಬೇಕು ಅಂತ ಬಂದಿರೋರು ಕೆಲವರು ಇದ್ದೀರಾ. ಅವರೆಲ್ಲರಿಗೂ ಒಂದು ಮೆಸೇಜು ಏನು ಅಂದರೆ, ನಾವು ಧ್ಯಾನವನ್ನು ಮಾಡೋದು ಪ್ರಾಪಂಚಿಕವಾಗಿ ಬಿಟ್ಟು ಸ್ಪಿರಿಚುವಲಿ ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು, ಆಧ್ಯಾತ್ಮಿಕವಾಗಿ ಪರಮಾತ್ಮನಲ್ಲಿ ಸೇರಬೇಕು, ಆಧ್ಯಾತ್ಮಿಕವಾಗಿ ಮುಕ್ತಿಯನ್ನು ಹೊಂದಬೇಕು, ಎನ್ಲೈಟ್ಮೆಂಟ್ ಆಗಬೇಕು ಅನ್ನೋರಿಗೆ ಮಾತಾ ಒಂದು ಮೆಸೇಜನ್ನ ಕೊಟ್ಟರು. ಇದು ನನಗೆ ಕೊಟ್ಟಿದ್ದು, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಧ್ಯಾನ ಅನ್ನೋದನ್ನ ಕೊಡ್ತೀವಿ. ಆ ಧ್ಯಾನದಿಂದ ನಿಮಗೆ ಕೆಲವೊಂದು ಸಿದ್ಧಿಗಳು ಬರುತ್ತೆ, ಕೆಲವೊಂದು ಎನರ್ಜೀಸ್ ಬರುತ್ತೆ, ಮತ್ತು ಕೆಲವೊಂದು ಪವಾಡಗಳನ್ನ ಕೂಡ ನೀವು ಮಾಡಬಹುದು. ಆದರೆ ಹೇಗಿರುತ್ತೆ ಅಂದರೆ, ನಿಮ್ಮೊಳಗಡೆನೆ ಭಗವಂತ ಇದ್ದಾನೆ, ನಿಮ್ಮೊಳಗಡೆನೆ ಶೂನ್ಯ ಇದೆ, ನಿಮ್ಮೊಳಗಡೆನೆ ಯೂನಿವರ್ಸ್ ಇದೆ. ನೀನು ಈಶ್ವರ ಬೇರೆ ಅಲ್ಲ. ನಿನ್ನೊಳಗಡೆ ಇರುವಂತಹ ಪರಮಾತ್ಮವನ್ನು ಹುಡುಕೋದಕ್ಕೆ ಕೊಡುವಂತಹ ಒಂದು ಎನರ್ಜೀಸೇ ಧ್ಯಾನ. ಧ್ಯಾನದ ಮುಖಾಂತರ ನಿಮ್ಮೊಳಗಡೆ ನೀವು ಪ್ರಯಾಣ ಮಾಡಬೇಕು. ಆದರೆ ಕಾಮನ್ ಆಗಿ ಧ್ಯಾನವನ್ನು ಏನು ಮಾಡ್ತಾ ಇದ್ದೀರಾ ಎಲ್ಲರೂ? ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಒಳ್ಳೇದಾಗಬೇಕು, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ದುಡ್ಡು ಬರಬೇಕು, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನಾನು ಅಂದ್ಕೊಂಡಿದ್ದ ಕೆಲಸ ಆಗ್ಬಿಡ್ಬೇಕು, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನಾನು ದೊಡ್ಡ ತಿರುಪ್ತಿಗೆ ಹೋಗಿದ ತಕ್ಷಣ ನನಗೆ ಬೇಗ ದರ್ಶನ ಆಗ್ಬಿಡ್ಬೇಕು, ನನಗೆ ಬಸ್ಸಲ್ಲಿ ಸೀಟ್ ಸಿಕ್ಬಿಡ್ಬೇಕು, ನನಗೆ ಲಕ್ಷ ಲಕ್ಷ ದುಡ್ಡು ಬಂದ್ಬಿಡ್ಬೇಕು. ಮತ್ತು ಯಾಕೆ ಅಂದರೆ, ನಾನು ಧ್ಯಾನ ಮಾಡ್ತಾ ಇದ್ದೀನಲ್ವಾ. ಅಂದರೆ ಧ್ಯಾನ ಅನ್ನೋದು ಒಂದು ಅಹಮ್ಮಿಗೆ ತಗೋತಾ ಇದ್ದೀರಾ. ಆದರೆ ನಿಜವಾಗ್ಲೂ ನಿಮಗೆ ಧ್ಯಾನ ಅನ್ನುವಂತಹ ದಾರಿ ತೋರಿಸೋದೇನಕ್ಕೆ ಅಂದರೆ, ನಿನ್ನೊಳಗಡೆನೆ ಪರಮಾತ್ಮ ಇದ್ದಾನೆ. ಈ ದಾರಿಯನ್ನು ಹಿಡ್ಕೊಂಡು ಹೋದರೆ ನೀನು ಅಲ್ಲಿಗೆ ಸೇರಬಹುದು. ಆವಾಗ ಎಷ್ಟು ಹಂಬಲ್ ಆಗಿ ನೀವು ಹೋಗ್ಬೇಕು. ಹೌದಾ, ನಾವು ಧ್ಯಾನ ಮಾಡಿಕೊಂಡು ವಿನಯವಾಗಿದ್ದರೆ ನನ್ನೊಳಗಡೆ ಇರುವಂತಹ ಪರಮಾತ್ಮನನ್ನು ನಾನು ನೋಡಬಹುದಾ ಅಂತ ನೀವು ಎಷ್ಟು ವಿನಯವಾಗಿ ಹೋಗಬೇಕು. ಉಲ್ಟಾ ನೀವೇನು ಮಾಡ್ತೀರಾ ಅಂದರೆ, ನಾನು ಧ್ಯಾನ ಮಾಡ್ತಾ ಇದ್ದೀನಿ ಅಂತ ಅಹಂಕಾರಕ್ಕೆ ಹೋಗ್ತೀರಾ. ಅಂದರೆ ವಿನಯದ ದಾರಿಗೆ ಹೋಗಿ ಅಂತ ನಾವು ನಿಮಗೆ ಎನರ್ಜಿಸ್ನ ಕೊಟ್ಟರೆ ಅಹಂಕಾರದ ದಾರಿಗೆ ಹೋಗ್ತಾ ಇದ್ದೀರಾ. ದೂರದಲ್ಲಿ ಪರಮಾತ್ಮನನ್ನು ನಿಲ್ಲಿಸಿ ಧ್ಯಾನ ಅನ್ನುವಂತಹ ನಾವಿಯನ್ನು ಕೊಟ್ಟು ಆ ದೋಣಿಯಲ್ಲಿ ನಿಮ್ಮನ್ನು ಕೂರಿಸಿ ಈ ನಾವಿಯನ್ನು ಹಿಡ್ಕೊಂಡು ನೀವು ಪರಮಾತ್ಮನ ಬಳಿ ಸೇರಿ ಅಂತ ನಿಮಗೊಂದು ದೋಣಿನೂ ನಾವಿ ಕೊಟ್ಟರೆ ನೀವೇನು ಮಾಡ್ತೀರಾ ಅಂದರೆ, ದೋಣಿನೂ ನಂದೆ, ನಾವಿನೂ ನಂದೆ, ನಾನು ಓಡಿಸ್ತಾ ಇದ್ದೀನಿ ದೋಣಿನ ಅನ್ನುವಂಥ ಅಹಂಕಾರದಲ್ಲಿ ಹೋಗ್ತೀರಾ. ಎಲ್ಲ ಆಗುತ್ತೆ ನಿಮಗೆ ಸಾಕ್ಷಾತ್ಕಾರ. ಹೇಗೆ ಹೋಗ್ತೀರಾ ನೀವು ನಿಮ್ಮ ಪರಮಾತ್ಮನನ್ನು ಸೇರಕ್ಕೆ? ನಾನು ಧ್ಯಾನಿ, ನಾನು ಧ್ಯಾನ ಮಾಡ್ತಾ ಇದ್ದೀನಿ, ನನಗೆ ಎನರ್ಜೀಸ್ ಬೇಕು ಅನ್ನೋದನ್ನ ಬಿಟ್ಟು ನಿಮಗೆ ಸಿಗುವಂತಹ ಎನರ್ಜೀಸ್ನ ಮಾತಾ ನಿನ್ನ ಪಾದಕ್ಕೆ ಸೇರೋದಕ್ಕೆ ನನಗೆ ಈ ಎನರ್ಜೀಸ್ನ ಕೊಟ್ಟಿದ್ದಾರೆ, ದಯವಿಟ್ಟು ನನಗೆ ಕೃಪೆ ಮಾಡಿ ಹೇಗೆ ನಾನು ಇನ್ನೂ ಹಂಬಲ್ಲಾಗಿ ಇನ್ನೂ ವಿನಯವಾಗಿ ನಿನ್ನನ್ನು ನಾನು ಸೇರಬಹುದು ಅಂತ ಯಾವಾಗ ಆ ವಿನಯ ನಿಮ್ಮಲ್ಲಿ ಬರಲ್ವೋ ಅಲ್ಲಿವರೆಗೂ ಸಾಕ್ಷಾತ್ಕಾರ ಅನ್ನುವಂತಹುದು ದೂರದ ಮಾತು. ನಾನು ಧ್ಯಾನ ಮಾಡ್ತಾ ಇದ್ದೀನಿ, ಮೆಡಿಟೇಷನ್ ಮಾಡ್ತಾ ಇದ್ದೀನಿ, ಗುಣಗಳನ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ, ಮಾಯಿ ಹೇಳೋದನ್ನ ಮಾಡ್ತಾ ಇದ್ದೀನಿ, ನನಗೆ ಒಳ್ಳೇದೇ ಆಗಬೇಕು ಅನ್ನೋದನ್ನ ಬಿಟ್ಟು ಏನಾದರೂ ಪರವಾಗಿಲ್ಲ, ಒಳ್ಳೇದಾಗಲಿ ಕೆಟ್ಟದಾಗಲಿ, ಸಾವೇ ಬರಲಿ ನೋವೇ ಬರಲಿ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು, ಹೇಗೆ ಇದ್ರೂ ನಾನು ನಿನ್ನನ್ನು ನಂಬಿದ್ದೀನಿ ಅಂತ ಎಷ್ಟು ವಿನಯವಾಗಿರ್ತೀರೋ ಅಷ್ಟು ಬೇಗ ಸಾಕ್ಷಾತ್ಕಾರ ಆಗುತ್ತೆ ಅಂತ ಹೇಳಿದ್ರು. ಸ್ನೇಹಿತರೆ, ಇದು ನನಗೆ ಕೊಟ್ಟಂತಹ ಮೆಸೇಜು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು.